ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಶನೂಸ್. ಇವತ್ತು ನಾವು ಕ್ಲಾಸ್ 9 ಸ್ಟಾರ್ಟ್ ಮಾಡೋಣ. ಕ್ಲಾಸ್ 9ನಲ್ಲಿ ನಾವು ಇವತ್ತು ಸಿಂಪಲಾಗಿ ಫ್ಲವರ್ ಹೇಗೆ ಮಾಡೋದು ಅಂತ ಕಲಿಯೋಣ. ನಂಬರ್ 1ರಲ್ಲಿ ನಾವು ಈ ರೀತಿ ಸ್ಪೈರಲ್ ಹಾಕೋಣ. ಒಂದು 4ರಿಂದ 5 ರೌಂಡ್ ಈ ರೀತಿ ಮೆಲ್ಲ ತಗೊಂಡು ಹೋಗೋಣ. ಹೀಗೆ ಎಷ್ಟು ದೊಡ್ಡ ಸ್ಪೈರಲ್ ಮಾಡ್ತೀರಾ ಅಷ್ಟು ದೊಡ್ಡ ಫ್ಲವರ್ ಆಗುತ್ತೆ. ಅದಾದಮೇಲೆ ನಾವು ಇದರ ಮೇಲೆ ಹಂಪ್ಸ್ ಹಾಕೋಣ. ಹಂಪ್ಸ್ ಹಾಕುವಾಗ ಕೆಲವರಿಗೆ ಒಂದು ದೊಡ್ಡ ಹಂಪ್ಸ್ ಚಿಕ್ಕ ಹಂಪ್ಸ್ ಅಂತ ಆಗುತ್ತೆ. ಅದಕ್ಕಾಗಿ ಒಂದು ಈ ರೀತಿ ಲೈನ್ಸ್ ಕೊಡೋಣ. ಈ ರೀತಿ ಲೈನ್ಸ್ ಕೊಡೋದ್ರಿಂದ ಎಲ್ಲ ಹಂಪ್ಸ್ ಕೂಡ ಪರ್ಫೆಕ್ಟಾಗಿ ಒಂದೇ ಲೆಂತಲ್ಲಿ ಸಿಗುತ್ತೆ. ಈ ರೀತಿ 4 ಬದಿಗೆ ಕೂಡ ಲೈನ್ ಹಾಕಿ. ಅದಾದಮೇಲೆ ಈ ರೀತಿ ಆ ಲೈನಿಗೆ ಹೀಗೆ ಹಂಪ್ಸ್ ಮಾಡ್ತಾ ಬನ್ನಿ. ಒಂದೇ ಲೆಂತಲ್ಲಿ ಹಂಪ್ಸ್ ಹೀಗೆ ಹಾಕಿ. ಈ ರೀತಿ ಹಾಕ್ತಾ ಬಂದು ನಾವು ಇನ್ನೊಂದು ಲೈನ್ ಕೊಟ್ಟಿದ್ದೇವಲ್ಲ ಅದಕ್ಕೆ ಕನೆಕ್ಟ್ ಮಾಡಿ. ಅದೇ ರೀತಿ ಕನೆಕ್ಟ್ ಮಾಡ್ತಾ ಹೀಗೆ ಇನ್ನೊಂದು ಲೈನ್ವರೆಗೂ ಕೂಡ ಹಂಪ್ಸ್ ಮಾಡ್ತಾ ಬನ್ನಿ. ಆವಾಗ ನಮ್ಮ ಹಂಪ್ಸಿನ ಲೆಂತ್ ಮೇಲೆ ಕೆಳಗೆ ಆಗಲ್ಲ, ಒಂದೇ ರೀತಿ ಇರುತ್ತೆ. ಈ ರೀತಿ ನೋಡಿ ಫ್ರೆಂಡ್ಸ್, ಹೀಗೆ ಒಂದೇ ಲೆಂತಲ್ಲಿರುವ ಹಾಗೆ ಮಾಡ್ತಾ ಬನ್ನಿ. ಹೀಗೆ ಈ ರೀತಿ ಮಾಡಿ ಕಂಪ್ಲೀಟ್ ಮಾಡಿ. ಆವಾಗ ನಮ್ಮ ಹಂಪ್ಸ್ನ 4 ಬದಿ ಕೂಡ ಒಂದೇ ಲೆಂತಲ್ಲಿ ಇರುತ್ತೆ. ಅದಾದಮೇಲೆ ನಂಬರ್ 2ಅಲ್ಲಿ ಬಂದುಬಿಟ್ಟು ಈ ರೀತಿ ಸ್ಪೈರಲ್ ಕೂಡ ಮಾಡ್ಬೋದು. ಹೀಗೆ ಸ್ಪೈರಲ್ ಕೂಡ ಮಾಡ್ಬೋದು. ಹೀಗೆ ಒಂದು 3 ಲೇಯರ್ ಸ್ಪೈರಲ್ ಸಾಕು. ಅಲ್ಲ ಅಂದರೆ ಈ ರೀತಿ ಒಂದು ರೌಂಡ್ ಸರ್ಕಲ್ ಕೂಡ ಮಾಡ್ಬೋದು. ಇದಕ್ಕೆ ನಾವು ಯಾವ ರೀತಿಯ ಫ್ಲವರ್ ಹಾಕೋದಂತ ನೋಡೋಣ. ನೋಡಿ, ಈ ಥರ ಹಾರ್ಟ್ ಶೇಪಿದು ಫ್ಲವರ್ ಈ ರೀತಿ ಒಂದು 5ರಿಂದ 6 ಪೆಟಲ್ಸ್ ಬರುತ್ತೆ. ಈ ರೀತಿ ಪೆಟಲ್ಸ್ ಹಾಕ್ತಾ ಹೋಗೋಣ. ಎಷ್ಟು 4ನೇ ಪೆಟಲ್ಸ್ 5 6 ಈ ರೀತಿ 6 ಪೆಟಲ್ಸ್ ಆಗುತ್ತೆ. ಇದು ಮಿಡ್ಲಲ್ಲಿ ಸ್ಪೈರಲ್ ಬಂದು ಸೇಮ್ ಫ್ಲವರ್ ಈ ರೀತಿ ಸರ್ಕಲ್ ಮೇಲೆ ಕೂಡ ಹಾಕ್ತಾರೆ. ಈ ರೀತಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಸಿ ಇದೆ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ನಿಮ್ಮ ಡಿಸೈನ್ ಕೂಡ ಇದೇ ರೀತಿ ಬರುವ ಹಾಗೆ ನೋಡಿ. ಇದರಲ್ಲಿ 5 ಪೆಟಲ್ಸ್ ಆಯಿತು. ಇದು ಸರ್ಕಲ್ ಜಾಸ್ತಿ ಆದದ್ರಿಂದ 6 ಬಂತು. ಇದು ಸರ್ಕಲ್ ಕಮ್ಮಿ ಆದದ್ರಿಂದ 5 ಪೆಟಲ್ಸ್ ಬಂತು. ಇದೇ ರೀತಿ ನೀವು ಕೂಡ ನಿಮ್ಮ ಸ್ಪೈರಲ್ ಅಥವಾ ಸರ್ಕಲ್ ದೊಡ್ಡದು ಮಾಡಿಯೂ ಕೂಡ ಚಿಕ್ಕದು ಮಾಡಿಯೂ ಕೂಡ ಈ ರೀತಿ ಫ್ಲವರ್ ಮಾಡಿ. ಇದರ ಒಳಗಡೆ ಶೇಡಿಂಗ್ ಕೂಡ ಮಾಡಬಹುದು. ಇವತ್ತು ನಾನು ಹೊರಗಿನ ಬಾರ್ಡರ್ ಮಾತ್ರ ಕಲಿಸ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಕ್ಲಾಸಲ್ಲಿ ಇದೇ ರೀತಿ ಅದರ ಒಳಗೆ ಶೇಡಿಂಗ್ ಮಾಡುವಂಥದ್ದು ಕೂಡ ಕಲಿಯುವ. ಇದರಲ್ಲಿ ಇದೇ ರೀತಿ ಸ್ಪೈರಲ್ ಹಾಕಿ ಈ ರೀತಿ ಒಂದು 4ರಿಂದ 5 ಸ್ಪೈರಲ್ ಹಾಕಿ ಈ ಹಾರ್ಟ್ ಶೇಪ್ ಇದೆ. ಫಸ್ಟಿಗೆ ಒಂದು ಚಿಕ್ಕ ಚಿಕ್ಕ ಹಂಪ್ಸ್ ಹಾಕಿ. ಅದಾದಮೇಲೆ ಈ ಹಾರ್ಟ್ ಶೇಪ್ ಫ್ಲವರ್ ಈ ರೀತಿ ಮಾಡೋಣ. ನೋಡಿ ಫ್ರೆಂಡ್ಸ್, ಒಂದೇ ಡಿಸೈನನ್ನು ಯೂಸ್ ಮಾಡಿ ಯಾವ ರೀತಿಯೆಲ್ಲ ಫ್ಲವರ್ ಮಾಡಬಹುದು ಅಂತ ನೋಡೋಣ. ಈ ರೀತಿ ಕನೆಕ್ಟಾಗಿ ಫ್ಲವರ್ ಪೆಟಲ್ಸ್ ಕೊಡ್ತಾ ಹೋಗಬೇಕು. ಈ ರೀತಿಯಾದಂತಹ ಪೆಟಲ್ ಯೂಸ್ ಮಾಡಬಹುದು. ನಿಮಗೆ ಯಾವ ರೀತಿ ಸರಿಯಾಗುತ್ತಾ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೀವು ಕೂಡ ಕಮೆಂಟ್ಸ್ ಮಾಡಿದರೆ ನನಗೂ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ಮೆಹಂದಿ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅಂತ. ಮತ್ತೊಂದು ಫ್ಲವರ್ ಬಂದುಬಿಟ್ಟು
ಈ ರೀತಿ ಹೀಗೆ ಎರಡು ಬದಿ ಕೂಡ ಈ ರೀತಿ ಎ ಶೇಪಲ್ಲಿ ಮೆಹಂದಿ ಹಾಕಿ ಈ ರೀತಿ ಕೆಳಗಡೆ ರೌಂಡ್ ಮಾಡಿ ಈ ಥರ ಕನೆಕ್ಟ್ ಮಾಡಿ. ಅದಾದಮೇಲೆ ಸೇಮ್ ಲೆಂತಲ್ಲಿ ಈ ರೀತಿ ಒಂದು ಲೈನ್ ಕೊಡಿ, ಹಾಗೆ ಈ ರೀತಿ ಕನೆಕ್ಟ್ ಮಾಡಿ. ಇದು ಲೋಟಸ್ ಕಟ್ ವರ್ಕಲ್ಲಿ ಎಲ್ಲ ಜಾಸ್ತಿ ಯೂಸ್ ಮಾಡುವಂತಹ ಡಿಸೈನ್. ಈ ಬದಿ ಕೂಡ ಸೇಮ್ ಲೆಂತ್ ಈ ರೀತಿ ಹೀಗೆ ಕನೆಕ್ಟ್ ಮಾಡಿ. ಅದಾದಮೇಲೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಹೀಗೆ ಮಾಡಿ ಈ ಥರ ಕನೆಕ್ಟ್ ಮಾಡಿ. ಎರಡು ಸೈಡ್ ಕೂಡ ಒಂದು ಮೂರು ಪೆಟಲ್ಸ್ ಥರ ಇರಬೇಕು. ಇದು ಸ್ಟಾರ್ಟಿಂಗಲ್ಲಿ ಕರೆಕ್ಟ್ ಬರಲ್ಲ, ಇದಕ್ಕೆ ಪ್ರಾಕ್ಟೀಸ್ ತುಂಬ ಬೇಕಾಗುತ್ತೆ. ನೀವು ಕೂಡ ಪ್ರಾಕ್ಟೀಸ್ ಇದೇ ರೀತಿ ಮಾಡ್ತಾಯಿರಿ. ಅದಾದಮೇಲೆ ಕೆಳಗಡೆ ಒಂದು ಹೀಗೆ ಲೈನ್ ಹಾಕಿ ಎರಡು ಈ ಥರ ಲೀವ್ಸ್ ಥರ ಹೀಗೆ ಮಾಡಿ. ಗೊತ್ತಾಗಿಲ್ಲ ಅಂತಾದರೆ ಇನ್ನೊಮ್ಮೆ ತೋರಿ. ಈ ಥರ ಸಿಂಪಲಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಫ್ಲವರ್ ಬರಲ್ಲ, ಈ ರೀತಿ ಲೈನ್ ಹಾಕಿ 1 2 3 4 ಈ ರೀತಿ 4 ಲೈಟಾಗಿ ಲೈನ್ ಹಾಕಿ ಈ ಮೇಲ್ಗಡೆ ಲೈನ್ ಇದೆಯಲ್ಲ ಅದನ್ನು ಈ ರೀತಿ ಹೀಗೆ ಕರ್ವ್ ಮಾಡಿ ಈ ರೀತಿ ಮಾಡಿ. ಈ ಕಡೆ ಕೂಡ ಹಾಗೆ ಹೀಗೆ ತಗೊಂಡು ಬಂದು ಹೀಗೆ ಕನೆಕ್ಟ್ ಮಾಡಿ, ಡ್ರಾಪ್ಸ್ ಥರ ಶೇಪ್ ಕೊಡಿ. ಅದಾದಮೇಲೆ ಕೆಳಗೆ ಸೆಕೆಂಡ್ ಲೈನ್ ಇದೆಯಲ್ಲ ಆ ಸೆಕೆಂಡ್ ಲೈನಿದು ಈ ಮಧ್ಯದಲ್ಲಿ ಹೀಗೆ ಒಂದು ಲೈನ್ ತೆಗೆದು ಹೀಗೆ ಕೆಳಗಡೆ ಈ ರೀತಿ ಕನೆಕ್ಟ್ ಮಾಡಿ. ಈ ರೌಂಡ್ ಬದಿ ಇದೆಯಲ್ಲ ಆ ರೀತಿ ಕನೆಕ್ಟ್ ಮಾಡಿ. ಸೇಮ್ ಇಲ್ಲಿ ಕೂಡ ಹಾಗೆ ಈ ರೀತಿ ಹೀಗೆ ಕನೆಕ್ಟ್ ಮಾಡಿ. ತುಂಬ ಪ್ರಾಕ್ಟೀಸ್ ಬೇಕಾಗಿರುತ್ತೆ. ಇದೇ ರೀತಿ ಲೈನ್ ಹಾಕಿ ಪ್ರಾಕ್ಟೀಸ್ ಹಾಕಿ. ಅದಾದಮೇಲೆ ನಂಬರ್ 3ನೇ ಲೈನ್ ಮಧ್ಯದಲ್ಲಿ ಹೀಗೆ ಪೆಟಲ್ಸ್ ಕೊಡಿ, ಹೀಗೆ ಕನೆಕ್ಟ್ ಮಾಡಿ. ಈ ಬದಿ ಕೂಡ ಸೇಮ್ ಹೀಗೆ ಕೊಡಿ. ಅದಾದಮೇಲೆ 3ನೇ ಪೆಟಲ್ಸ್ ಈ ರೀತಿ ಮಾಡಿ ಹೀಗೆ ಪೆಟಲ್ಸ್. ಇದು ನಾವು ಈ ರೀತಿ ಲೈನ್ ಹಾಕೋದ್ರಿಂದ ನಮಗೆ ನಮ್ಮ ಪೆಟಲ್ಸ್ನ ಲೆಂತ್ ಸರಿಯಾಗಿ ಸಿಗುತ್ತೆ. ಅದಾದಮೇಲೆ ಕಟ್ ವರ್ಕಲ್ಲಿ ಇದಕ್ಕೆ ಈ ರೀತಿ ಹೀಗೆ ಔಟ್ಲೈನ್ ಕೊಡ್ತಾರೆ. ಅದು ನೆಕ್ಸ್ಟಿನ ಕ್ಲಾಸಲ್ಲಿ ನಾವು ಕಲಿಯುವ ಆರಾಮಾಗಿ. ಇವಾಗ ಫ್ಲವರ್ ಹಾಕಿ ತೋರಿಸೋದ್ರಿಂದ ಈ ರೀತಿ ನಾನು ಹೀಗೆ ಒಂದು ಫ್ಲವರ್ ತೋರಿಸಿದ್ದು. ಇದರ ಪ್ರಾಕ್ಟೀಸ್ ಬೇಕು ಅಂತಾದರೆ ಇದಕ್ಕೆ ಅಂತ ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡೋಣ ನಾವು. ಇದು ಒಂದೇ ಕ್ಲಾಸಲ್ಲಿ ಕಲಿಯುವಂತಹ ಡಿಸೈನ್ ಅಲ್ಲ, ಇದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ಇದರಲ್ಲಿ. ಹೀಗೆ ಔಟ್ಲೈನ್ ಕೊಡೋಣ. ನೋಡಿ ಫ್ರೆಂಡ್ಸ್, ಹೀಗೆ ಈ ರೀತಿ ಕೂಡ ಮಾಡ್ತಾರೆ ಕಟ್ ವರ್ಕಲ್ಲಿ, ಈ ರೀತಿ ಫ್ಲವರ್ ಕೂಡ ಕೊಡ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ಕೇಳಬಹುದು. ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ನೆಕ್ಸ್ಟ್ ಒಂದು ರೋಸ್ ಡಿಸೈನ್ ಮಾಡೋಣ. ಇದಕ್ಕೆ ನೋಡಿ ಫ್ರೆಂಡ್ಸ್, ಹೀಗೆ ರೌಂಡ್ಸ್ ಅಲ್ಲ, ಒಂದು ಓವಲ್ ಶೇಪಲ್ಲಿ ಈ ರೀತಿ ಹೀಗೆ ಸಣ್ಣ ಹೀಗೆ ಮಾಡೋದು. ಹೀಗೆ ರೌಂಡ್ ಉದ್ದದಲ್ಲಿ ಅಲ್ಲ, ಅಗಲದಲ್ಲಿ ಈ ರೀತಿ ರೌಂಡ್ ಹಾಕೋದು. ರೌಂಡ್ ಹಾಕಿದ ನಂತರ ಈ ರೀತಿ ಕೆಳಗಡೆ ಒಂದು ಶೇಪ್ ಕೊಟ್ಟು ಹೀಗೆ ಈ ಬದಿ ಕನೆಕ್ಟ್ ಮಾಡೋದು ಹೀಗೆ. ಅದಾದಮೇಲೆ ಇಲ್ಲಿ ಒಂದು ಲೈನ್, ಈ ಬದಿ ಒಂದು ಲೈನ್,
ಕೆಳಗಡೆ ಈ ರೀತಿ 2 ಲೈನ್ ಕೊಟ್ಟು ಹೀಗೆ 2 ಲೀವ್ಸ್ ಥರ ಮಾಡೋದು. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದರಿಂದ ನನ್ನ ಕ್ಲಾಸಿನ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.